ಓಂ ಶುಂ ಶುಕ್ರಾಯ ನಮಃ. ಓಂ ನಮೋ ನಾರಾಯಣಾಯ. ಶ್ರೀ ಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ. ಇವತ್ತು ಆಗಸ್ಟ್ 16ನೇ ತಾರೀಕು ಶುಕ್ರವಾರ ಬರ್ತಕ್ಕಂತಹ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಮಾತಾಡೋಣ. ಲಕ್ಷ್ಮಿಯನ್ನು ನಾವು ಹೊಲಿಸ್ಕೋಬೇಕು ಅಂದರೆ ಏನು ಮಾಡಬೇಕು? ಶುಭ ಮುಹೂರ್ತಗಳು ಯಾವ್ದ್ಯಾವುದು, ಹಾಗೆ ಮಂತ್ರ ಇವತ್ತಿನ ಎಪಿಸೋಡಲ್ಲಿ ಇಷ್ಟು ನೋಡೋಣ. ನಮಗೆ ಲಕ್ಷ್ಮಿ ಹೊಲಿಸ್ಕೊಳ್ಳೋಕ್ಕೆ ಫಸ್ಟು ಸ್ವಲ್ಪ ಬೇಸಿಕ್ ಪಾಯಿಂಟ್ ಗೊತ್ತಿರಬೇಕಾಗತ್ತೆ. ನೋಡಿ, ನಮಗೆ ಎಲ್ಲರಿಗೂ ದುಡ್ಡು ಬೇಕು. ಇವತ್ತು ಸತ್ಯನೇ, ದುಡ್ಡಿಲ್ಲ ಅಂದರೆ ಜೀವನ ನಡೆಯಲ್ಲ, ದುಡ್ಡಿಲ್ಲ ಅಂದರೆ ಏನೂ ಆಗಲ್ಲ, ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಈ ದುಡ್ಡು ಒಳ್ಳೆ ರೀತಿ ಬಂದಷ್ಟು ನಮ್ಮ ಜೀವನದಲ್ಲಿ, ಅದು ಲಕ್ಷ ಆದರೂ ಅಷ್ಟೇ, ಕೋಟಿ ಆದರೂ ಅಷ್ಟೇ, ಒಳ್ಳೆ ರೀತಿ ಬರಬೇಕು, ಪ್ರಾಮಾಣಿಕವಾಗಿ ಬರಬೇಕು. ಆವಾಗ ಆ ಲಕ್ಷ್ಮಿ ನಮಗೆ ಕೆಟ್ಟದ್ದನ್ನು ಮಾಡಲ್ಲ. ಇನ್ನೂ ಒಂದು ಲಕ್ಷ್ಮಿ ಇದೆ, ಆ ಲಕ್ಷ್ಮಿ ದರಿದ್ರ ಲಕ್ಷ್ಮಿ, ಕಲಿಯ ಪತ್ನಿ ಅಂತ ಕರಿತೀವಿ. ಅಂದರೆ ಕಲಿಯುಗದಲ್ಲಿ ಕಲಿಯ ಆಡಳಿತ ಏನಿದೆ, ಅವಳ ಹೆಂಡತಿ ಹೆಸರೇ ದರಿದ್ರ ಲಕ್ಷ್ಮಿ, ಅಲಕ್ಷ್ಮಿ ಅಂತ. ಈ ಅಲಕ್ಷ್ಮಿ ಏನು ಅಂದರೆ ಸಡನ್ನಾಗಿ ಬರ್ತಕ್ಕಂಥ ದುಡ್ಡು, ಅಡ್ಡದಾರಿಲಿ ಬರ್ತಕ್ಕಂಥ ದುಡ್ಡು, ಕೆಟ್ಟ ರೀತಿ ಸಂಪಾದನೆ ಮಾಡ್ತಕ್ಕಂಥ ದುಡ್ಡು, ಇದೆಲ್ಲ ದರಿದ್ರ ಲಕ್ಷ್ಮಿ ಅಂದರೆ ಕಲಿಯ ಪತ್ನಿ. 2 ಲಕ್ಷ್ಮಿನೂ ಭಗವಂತ ಕೊಟ್ಟಿರ್ತಕ್ಕಂಥದ್ದು. ವಿಷ್ಣುವಿನ ಪತ್ನಿ ಲಕ್ಷ್ಮಿ, ದೇವರ ಒಂದು ಸನ್ನಿಧಾನದಿಂದ ಒಂದು ಒಳ್ಳೆ ರೀತಿ ನಾವು ಸಂಪಾದನೆ ಮಾಡಬೇಕು ಅಂದರೆ ಒಳ್ಳೆ ಲಕ್ಷ್ಮಿ ಒಲಿಬೇಕು ನಮಗೆ. ಅಲಕ್ಷ್ಮಿ ಒಲಿದ್ರೆ ಸಮಸ್ಯೆಗಳು ಹೆಚ್ಚಾಗಿರುತ್ತೆ ಅವ್ರ ಜೀವನದಲ್ಲಿ. ಈ ಟ್ಯಾಕ್ಸ್ ಎಲ್ಲ ರೈಡ್ ಆಗುತ್ತೆ, ಏನೇನೋ ಸಮಸ್ಯೆಗಳೆಲ್ಲ ಬರುತ್ತೆ ಜೀವನದಲ್ಲಿ. ಈ ರೀತಿ ಅಲಕ್ಷ್ಮಿ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಸಮಸ್ಯೆ ಮಾಡೋದಕ್ಕೆ ಬರ್ತಕ್ಕಂಥ ದುಡ್ಡು. ಲಕ್ಷ್ಮಿ ಅಂತಕ್ಕಂಥದ್ದು ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಕ್ಕಂಥ ದುಡ್ಡು. ಬಟ್ ನಾವು ಲಕ್ಷ್ಮಿ ಹಬ್ಬದ ದಿನ ಏನು ಬೇಡ್ಕೋಬೇಕು? ಆದಷ್ಟು ಒಳ್ಳೆ ರೀತಿ ದುಡ್ಡು ಕೊಡಮ್ಮ ಅಂತ ಬೇಡ್ಕೋಬೇಕು. ಒಳ್ಳೆ ಯೋಚನೆ ಕೊಡು, ಒಳ್ಳೆ ರೀತಿ ದುಡ್ಡು ಮಾಡಲಿಕ್ಕೆ ಅಂತ ಬೇಡ್ಕೋಬೇಕು. ಹೆಂಗಾದರೂ ಬರಲಿ ದುಡ್ಡು ಅಂತ ಬೇಡ್ಕೋಬಾರ್ದು. ಅಂದರೆ ಹೆಂಗಾದರೂ ಬರಲಿ ಅಂದರೆ ಕೆಟ್ಟ ರೀತಿಯೂ ಬರ್ಬೋದು. ಅದು ಒಳ್ಳೆ ರೀತಿ ಜೀವನದಲ್ಲಿ ಪ್ರಾಮಾಣಿಕತೆಯಿಂದ ದುಡ್ಡು ಮಾಡಬೇಕಂತೆ. ಆ ದುಡ್ಡಿಂದ ಏನೂ ಸಮಸ್ಯೆ ಬರಲ್ವಂತೆ. ಕರೆಕ್ಟಾಗಿ ಖರ್ಚು ಮಾಡ್ತಾರೆ, ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತಾರಂತೆ. ಅನ್ಯಾಯದಿಂದ ಸಂಪಾದನೆ ಮಾಡೋಕ್ಕೆ ಹೋಗೋದು, ಅಡ್ಡದಾರಿಯಲ್ಲಿ ಸಂಪಾದನೆ ಮಾಡೋಕ್ಕೆ ಹೋಗೋದು ಮಾಡಿದರೆ ಆ ದುಡ್ಡಿನಿಂದನೇ ಅವನ ಜೀವನ ಹಾಳಾಗೋಗುತ್ತೆ. ಅದು ಕಟ್ಟಿಟ್ಟ ಬುತ್ತಿ. ಶಾಸ್ತ್ರಗಳಲ್ಲಿ ಇದನ್ನೇ ಹೇಳಿದ್ದಾರೆ. ಇವಾಗ ನಾವು ಯಾವ ಟೈಮಲ್ಲಿ ಪೂಜೆ ಮಾಡ್ಬೋದು, ಲಕ್ಷ್ಮಿಯ ಆರಾಧನೆ ಮಾಡ್ಬೋದು ಅಂತಕ್ಕಂಥದ್ದನ್ನು ನೋಡೋಣ. ಪಕ್ಕದಲ್ಲಿ ಚಾರ್ಟ್ ಬರುತ್ತೆ ನೋಡಿ. ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸ್ಥಿರ ಲಗ್ನಗಳನ್ನ ತಗೋತೀವಿ. ಸ್ಥಿರ ಲಗ್ನ ಅಂದರೆ ಸ್ಥಿರವಾಗಿರ್ತಕ್ಕಂಥದ್ದು. ನಾವೇನಾದರೂ ಬೇಡ್ಕೊಂಡ್ರೆ, ಮಾಡಿದರೆ ಪರ್ಮನೆಂಟಾಗಿ ಇರಬೇಕು, ಅಥವಾ ವರ್ಷದಲ್ಲಿ ನಮಗೆ ಇರಬೇಕು ಅಂದರೆ ಸ್ಥಿರ ಲಗ್ನ. ಅಲ್ಲಿ 3 ಲಗ್ನಗಳನ್ನ ಕೊಟ್ಟಿದ್ದೀವಿ: ಸಿಂಹ ಲಗ್ನ, ವೃಶ್ಚಿಕ ಲಗ್ನ, ಕುಂಭ ಲಗ್ನ. ಹಾಗೆ ಅಲ್ಲಿ ಟೈಮಿಂಗ್ಸ್ ಕೂಡ ಕೊಟ್ಟಿದ್ದೀವಿ. ಸಿಂಹ ಲಗ್ನ ಬೆಳಗ್ಗೆ 6 ಗಂಟೆ 16 ನಿಮಿಷದಿಂದ ಶುರುವಾಗುತ್ತೆ, ಬೆಳಗ್ಗೆ 8 ಗಂಟೆ 22 ನಿಮಿಷದವರೆಗೂ ಇರುತ್ತೆ. ಬೆಳಗ್ಗೆ ಪೂಜೆ ಸ್ಟಾರ್ಟ್ ಮಾಡೋರು ಈ ಟೈಮಲ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ, ಮಾಡೋರು ಮಾಡಿ. ಹಾಗೆ 2ನೇ ಟೈಮು ವೃಶ್ಚಿಕ ಲಗ್ನದಲ್ಲಿ ಮಧ್ಯಾಹ್ನ 12 ಗಂಟೆ 33 ನಿಮಿಷದಿಂದ 2 ಗಂಟೆ 44 ನಿಮಿಷದವರೆಗೂ ಕೂಡ ಸ್ಥಿರ ಲಗ್ನದಲ್ಲಿ ನೀವು ಆರಾಧನೆ ಮಾಡ್ಬೋದು. ಬೆಳಗ್ಗೆ ಆಗೋರು ಬೆಳಗ್ಗೆ ಮಾಡಿ, ಮಧ್ಯಾಹ್ನ ಆಗೋರು ಮಧ್ಯಾಹ್ನ ಮಾಡ್ಕೊಳ್ಳಿ. ಇಲ್ಲ ಸರ್, ನಮಗೆ ಬೆಳಗ್ಗೆ ಮಧ್ಯಾಹ್ನ ಟೈಮೇ ಇಲ್ಲ ಅಂದವ್ರಿಗೆ ಸಂಜೆ ಕುಂಭ ಲಗ್ನ ಸ್ಥಿರ ಲಗ್ನ ಬರ್ತಕ್ಕಂಥದ್ದು. ಸಂಜೆ 6 ಗಂಟೆ 45 ನಿಮಿಷದಿಂದ 8 ಗಂಟೆ 20 ನಿಮಿಷದವರೆಗೂ ಕೂಡ ಅಲ್ಲೂ ಕೂಡ ಲಕ್ಷ್ಮಿ ಆರಾಧನೆಯನ್ನು ಮಾಡ್ಬೋದು. ಇದು ಸ್ಥಿರ ಲಗ್ನ ಬೆಸ್ಟ್ ಲಗ್ನ ಆಗಿರ್ತಕ್ಕಂಥದ್ದು. ಅದರಲ್ಲಿ ಬೆಳಗಿನ ಟೈಮ್ ಇರ್ತಕ್ಕಂಥ ಸಿಂಹ ಲಗ್ನ ಹೆವಿ ಪವರ್ಫುಲ್ ಆಗಿರ್ತಕ್ಕಂಥ ಲಗ್ನ, ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಶುಕ್ರನ ಒಂದು ಪ್ರಭಾವ ಜಾಸ್ತಿ ಇರತಕ್ಕಂಥದ್ದು, ಲಕ್ಷ್ಮೀಕಾರಕ. 3 ಟೈಮು ಒಳ್ಳೆಯದೇ. ಅದರಲ್ಲಿ ಸ್ವಲ್ಪ ಬೆಳಗ್ಗೆ ಟೈಮ್ ಇನ್ನೂ ಚೆನ್ನಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದೀನಿ. ಬಟ್ 3 ಟೈಮಲ್ಲೂ ಮಾಡೋರು ಯಾವ ಟೈಮಲ್ಲಿ ಮಾಡಬೇಕು ಮಾಡ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ಇದು ಮುಹೂರ್ತದ ಸಮಯ. ಹಾಗೆ ಯಾವ ಮಂತ್ರವನ್ನು ಹೇಳಬೇಕು? ನಮಗೆ ಓಕೆ ಸರ್, ನಮಗೆ ಪೂಜೆ ಮಾಡೋಕ್ಕೂ ಟೈಮ್ ಇಲ್ಲ, ನಾವು ಏನೋ ಒಂದು ಸ್ಥಿತಿಲಿದ್ದೀವಿ, ಪರಿಸ್ಥಿತಿ ಸರಿ ಇಲ್ಲ, ಆದರೆ ಮಂತ್ರ ಹೇಳೋಕ್ಕೆ ಒಂದು ಅವಕಾಶ ಇದೆ. ಅಥವಾ ಪೂಜೆ ಮಾಡೋರು ಹೇಳ್ಬಾರ್ದು ಅಂತಲೇ ಎಲ್ಲರೂ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಈ ಮಂತ್ರನ ಹೇಳ್ತಕ್ಕಂಥದ್ದು ಮಾಡಿ. ಅಂದರೆ ದಿನಪೂರ್ತಿ ಹೇಳ್ಬೋದು, ಯಾವಾಗ ಫ್ರೀ ಇರ್ತೀರಾ ಡೆಫಿನೆಟ್ಲಿ ಹೇಳ್ಕೊಬೋದು. ಇಲ್ಲಾಂದರೆ ಸರ್ ನಂಗೆ ಫ್ರೀನೇ ಇಲ್ಲ ಅಂದವರು 540 ಸಲ ಆ ಪೂಜೆ ಟೈಮಲ್ಲಿ ಹೇಳಿದರೆ ಸಾಕು, 540. ಯಾವ ಮಂತ್ರ ನೋಡಿ? ಓಂ ರೀಂ ಕ್ಲೀಂ ಮಹಾಲಕ್ಷ್ಮ್ಯೈ ನಮಃ. ಈ ಮಂತ್ರನ ಅನ್ಲಿಮಿಟೆಡ್ ಚಾಟ್. ನಿಮ್ದೇನಿದೆ, ಹಣಕಾಸಿನ ಸಮಸ್ಯೆ, ಸಾಲ ಇದೆ, ನಂಗೆ ದುಡ್ಡು ಬರಬೇಕು, ಏನೋ ಮತ್ತು ದುಡ್ಡಿನ ಸಮಸ್ಯೆ ಅಂತ ಏನೇನಿರುತ್ತೆ ಬೇಡ್ಕೊಳ್ಳಿ.
ಲಕ್ಷ್ಮಿ ಹತ್ರ ಬೇಡ್ಕೊಳ್ಳಿ, ಒಳ್ಳೆ ರೀತಿ ಬೇಡ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಮ ಕರ್ಮಕ್ಕೆ ತಕ್ಕಂತೆ ಲಕ್ಷ್ಮಿ ಒಳ್ಳೇದು ಮಾಡ್ತಕ್ಕಂಥದ್ದು. ಆದರೆ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಏಕೆಂದರೆ ಲಕ್ಷ್ಮಿ ಭಗವಂತನಿಗೆ ಅರ್ಪಣೆ ಮಾಡಿದರೆ ಮಾತ್ರ ಒಳ್ಳೆಯದು. ನೆನಪಲ್ಲಿರಲಿ, ಬರೀ ಲಕ್ಷ್ಮಿ ಆರಾಧನೆ ಮಾತ್ರ ಮಾಡೋದು, ದೇವ್ರು ಮರ್ತ್ಬಿಟ್ಟು ಲಕ್ಷ್ಮಿ ಒಲೆಯದೇ ಇಲ್ಲ, ದುಡ್ಡು ಬರಲ್ಲ. ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ, ಅಥವಾ ಭಗವಂತ ನನ್ನ ಕೆಲಸ ನಾನು ಮಾಡಿದ್ದೀನಿ, ಮಂತ್ರ ಹೇಳಿ ಮುಗಿಸಿದ್ದೀನಿ ಅಂತ ಹೇಳಿ ಅಲ್ಲಿ ತೃಪ್ತಿಪಡಿಸಿದ್ರೆ ಲಕ್ಷ್ಮಿ ನಿಮಗೆ ತೃಪ್ತಿಪಡಿಸ್ತಾಳೆ. ಸೊ ದಟ್ ಈಸ್ ಸೀಕ್ರೆಟ್. ಪ್ರತಿಯೊಬ್ಬರು ಅನ್ಲಿಮಿಟೆಡ್ ದಿನಪೂರ್ತಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೇಳ್ಬೋದು. ಸರ್ ನಾವು ಕಡಿಮೆ ಮಾಡಿಬಿಟ್ಟು ಏನು ಬರಲ್ವಾ? ಅಷ್ಟಕ್ಕೆ ಬರುತ್ತೆ. ಜಾಸ್ತಿ ಮಾಡಿದರೆ ಅಷ್ಟಕ್ಕೂ ಬರುತ್ತೆ. ನೀವು ಹೆಂಗೆ ಮಾಡ್ತೀರಾ ಹಂಗೆ ಹಣ ಬರ್ತಕ್ಕಂಥದ್ದು ಕರ್ಮದ ಪ್ರಕಾರ. ಏಕೆಂದರೆ ಪ್ರತಿಯೊಬ್ಬರಿಗೂ ಕರ್ಮ ಅಂತ ಇದೆ. ಒಬ್ರಿಗೆ ಲಕ್ಷ ಬರುತ್ತಾ, ಕೋಟಿ ಬರುತ್ತಾ, 100 ರೂಪಾಯಿ ಬರುತ್ತಾ, 1000 ರೂಪಾಯಿ ಬರುತ್ತಾ, ನಿಮ್ಮ ಕರ್ಮ ಬೇಸ್, ಅದೆಲ್ಲ ನೆನ್ಪಿಟ್ಕೋಬೇಕು. ಸೊ ಆದಷ್ಟು ಒಳ್ಳೆ ರೀತಿ ದುಡ್ಡನ್ನು ಬಯಸ್ತಾ ಒಂದು ಪೂಜೆಯನ್ನು ಮಾಡಿದರೆ ಲಕ್ಷ್ಮಿ ಡೆಫಿನೆಟ್ಲಿ ಒಳಿತಾಳೆ. ಸ್ವಲ್ಪ ಮನೆಯೆಲ್ಲ ಕ್ಲೀನ್ನೆಸ್ಸಾಗಿ ಜಾಸ್ತಿ ಇಡಬೇಕು. ಈ ಪೂಜಾ ಸಮಯ ಅಂತ ಇರುತ್ತಲ್ಲ, ಆ ಟೈಮಲ್ಲಿ ಗಲೀಜು ಜಾಸ್ತಿ ಇರಬಾರ್ದು. ಸ್ವಲ್ಪ ನೀಟಾಗಿ ಮಾಡ್ತಾ ಹೋಗಿ, ಡೆಫಿನೆಟ್ಲಿ ಲಕ್ಷ್ಮಿ ಒಳಿತಾಳೆ. ಅದಕ್ಕೆ ಲಕ್ಷ್ಮಿಗೋಸ್ಕರನೇ ಎಷ್ಟೋ ಪದ್ಯಗಳನ್ನ ರಚನೆ ಮಾಡಿದ್ದಾರೆ. ಸೊ ಎಷ್ಟೆಷ್ಟೋ ಅರ್ಥವನ್ನು ಹೇಳುತ್ತೆ ಅದು ಒಂದೊಂದು ಪದ್ಯಗಳು. ಸೊ ಅರ್ಥಗರ್ಭಿತವಾಗಿರ್ತಕ್ಕಂಥ ಪದ್ಯಗಳಿದೆ. ಸೊ ಲಕ್ಷ್ಮಿಯ ಆರಾಧನೆ ಅಂದರೆ ಬರೀ ಪೂಜೆ ಅಲ್ಲ, ಮಂತ್ರಗಳ್ನು ಹೇಳಿ ಒಳ್ಳೆ ಮನಸ್ಸು ಬೇಕು. ನಾನು ಯಾವುದೋ ಕೆಟ್ಟ ಮನಸ್ಸು ಇಟ್ಕೊಂಡು ನಾನೇನೋ ಕೋಟ್ಯಾಧಿಪತಿ ಆಗೋಕ್ಕೆ ಏನೋ ಬೇಡ್ಕೊತಾ ಇದ್ದೀನಿ ಅಂದರೆ ಲಕ್ಷ್ಮಿ ಒಲಿಯಲ್ಲ, ಅಲಕ್ಷ್ಮಿ ಒಲಿತಾಳೆ. ನೆನಪಲ್ಲಿರಲಿ, ಕೆಟ್ಟವರು ಪೂಜೆ ಮಾಡ್ತಾರೆ, ಒಳ್ಳೆಯವರು ಮಾಡ್ತಾರೆ. ಬಟ್ ಕೆಟ್ಟವರು ಬರೀ ಲಾಭಕ್ಕೋಸ್ಕರ ಮಾಡೋದೆ. ಬಟ್ ಒಳ್ಳೆಯವ್ರು ಹಂಗಲ್ಲ, ಒಳ್ಳೇದಾಗಲಿ ಅನ್ನೋ ದೃಷ್ಟಿನಲ್ಲಿ ಮಾಡ್ತಾರೆ, ಅದು ಒಳ್ಳೆ ರೀತಿ. ಕೆಟ್ಟವ್ರು ಹಂಗಲ್ಲ, ಕೆಟ್ಟ ರೀತಿ ಆದರೂ ಸರಿ ನಂಗೆ ಬರಬೇಕು ಅಂತಲೇ ಮಾಡೋದವರು. ಓಕೆ, ಅದೆಲ್ಲ ಇದ್ದಿದ್ದೆ ಕಲಿಯುಗದಲ್ಲಿ. ಆದಷ್ಟು ಮನಸ್ಸು ಸ್ವಚ್ಛ ಇರಲಿ, ಕೋಪ ಮಾಡಬಾರ್ದು. ಪೂಜೆ ಮಾಡಬೇಕಾದ್ರೆ, ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಕೋಪ ಬರಬಾರ್ದು. ಯಾರು ಕೋಪ ಮಾಡ್ತೀರ ಅಲ್ವೋಯ್ತು, ಅವತ್ತಿನ ದಿನ ಕಂಟ್ರೋಲಲ್ಲಿರಿ. ಯಾರೇನೇ ಪರೀಕ್ಷೆಗಳು ಬರ್ಬೋದು. ಕೆಲವೊಬ್ಬರು ಕರ್ಮ ಹೆಂಗಿರುತ್ತೆ ಅಂದರೆ ಬ್ಯಾಡ್ ಟೈಮ್ ಇರುತ್ತೆ, ಪೂಜೆ ಮಾಡೋಕ್ಕೂ ಬಿಡಲ್ಲ ಅವ್ರ ಮನೆಯವರು. ಏನೇನೋ ಜಗಳ ಬಂದ್ಬಿಡ್ಬೋದು, ಏನಾದರೂ ತಿಂಡಿ ವಿಷಯಕ್ಕೆ ಜಗಳ ಆಗ್ಬೋದು, ಊಟದ ವಿಷಯಕ್ಕೆ ಜಗಳ ಬಂದ್ಬಿಡ್ಬೋದು, ಟಕ್ಕಂತ ಬಂದ್ಬಿಡುತ್ತೆ. ಇಲ್ಲ ಹಣಕಾಸಿನ ವಿಷಯಕ್ಕೆ ಜಗಳ ಬಂದ್ಬಿಡ್ಬೋದು. ಈ ರೀತಿ ಎಲ್ಲ ಅಡೆತಡೆ ಆಗ್ಲಿಕ್ಕೆ ಸಾಧ್ಯ ಇದೆ. ಆ ಸಮಯದಲ್ಲೂ ಕೂಡ ತಾಳ್ಮೆಯಿಂದ ಯಾರು ಮಾಡ್ತಾರೆ ಲಕ್ಷ್ಮಿ ಒಲಿತಾಳೆ. ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೋಬೇಕು. ನಾವೇನೋ ಪೂಜೆ ಮಾಡ್ತಾಯಿದ್ದೀವಿ, ಇವತ್ತು ಒಳ್ಳೆಯ ವಾರ, ಮಂತ್ರ ಇದೆ, ಪೂಜೆ ಸಮಯ ಕೊಟ್ಟಿದ್ದಾರೆ, ಎಲ್ಲನೂ ಮಾಡೋಕ್ಕೆ ಹೋಗ್ತೀರಾ, ಮನ್ಸು ಕೆಡಿಸ್ಕೊಂಬಿಟ್ರೆ ಅಷ್ಟೂ ಹೋಯ್ತು. ಮನ್ಸು ಮಾತ್ರ ಕೆಡಿಸ್ಕೊಬಿಡಿ. ಅವತ್ತು ಯಾರೇನೇ ಬೈಲಿ, ಎಂಥ ಪರಿಸ್ಥಿತಿ, ಎಂಥ ಅಡಚಣೆ ಬರಲಿ, ಗಟ್ಟಿ ಮನಸ್ಸಿಂದ ಮಾಡಿ. ಗಟ್ಟಿ ಮನಸ್ಸು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಡೆಫಿನೆಟ್ಲಿ ಲಕ್ಷ್ಮಿ ಒಲಿತಕ್ಕಂಥದ್ದು. ಓಕೆ, ಇಷ್ಟನ್ನು ಈ ವರ್ಷ ಮಾಡ್ಕೊಳ್ಳಿ. ಎಲ್ಲರಿಗೂ ಆ ಲಕ್ಷ್ಮಿ ಆಶೀರ್ವಾದ ಮಾಡಿ ಹಣಕಾಸನ್ನು ಕಳಿಸ್ಲಿ ಅಂತ ಹೇಳ್ತಾ ಇದನ್ನು ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.